ಬಟ್ಟೆ ತುಂಬ ಸರ್ ಸೊ ಯಾರ್ಯಾರಿಗೂ ಸಿಗುತ್ತೆ ಇವತ್ತು ಕೂಡ ನಾವು ಬಂದಿಲ್ಲ ಸರ್. ಈಗ ನಾವು ಹೆಚ್ಚು ಕೇಳ್ತಾ ಇಲ್ಲ ಸರ್. ಈಗಾಗಲೇ ನಮಗೆ ಒಂದು 7,000ದಷ್ಟು ವರ್ಕ್ ಮಾಡ್ತಾ ಇದೀವಿ. ಆ ವರ್ಕಿಗೆ ಏನಾಗ್ತಾ ಇದೆ ಸರ್, ಅದು ಸಂಪೂರ್ಣ ಹಣ ಬರದೇ ಇರುವಂತದ್ದು ಒಂದು ಪೋರ್ಟಲ್ ಮಾಡಿದ್ದಾರೆ ಅವರು. ಆ ಪೋರ್ಟಲ್ ಇಂದ ನಮ್ಗೆ ಹಣ ಬರ್ತಾ ಇಲ್ಲ. ಸೊ ಈ ಸರ್ಕಾರದ ಡೀಲಿಂಗ್ ಮಾಡಬೇಕು ಅಂತ ಹೌದು ಸರ್. ಇಷ್ಟೇ ಹೆಲ್ತ್ ಮಿನಿಸ್ಟರ್ ಜೊತೆ ಕರೆದು ಮಾತಾಡ್ತೀನಿ ಸರ್. ನಿನ್ನೆ ಏನ್ ಮಾಡಿದ್ದಾರೆ ಇನ್ನೊಂದಿದೆ ಸರ್. 7,000 ನಮಗೆ ದುಡ್ಡು ಬರಬೇಕು. ಅದ್ರಲ್ಲಿ ಏನಾಗ್ತಾ ಇದೆ 3,500, 4,000, 5,000 ಬರ್ತಾ ಇದೆ ಸರ್. ಪ್ರತಿ ತಿಂಗಳು ಪ್ರತಿ ಆಶೆಗೆ 2,000, 3,000 ನಷ್ಟ ಆಗ್ತಾ ಇದೆ. ಒಂದು ನ್ಯಾಷನಲ್ ಲೆವೆಲ್ ಪೋರ್ಟಲ್ಗೆ ಲಿಂಕ್ ಮಾಡಿರೋದ್ರಿಂದ. ಸೊ ಅದರ್ವೈಸ್ ನಮ್ಗೆ 100% ಹಣ ಬಂದ್ರೆ ನಿಮ್ಗೆ ಯಾವ ಹೊರೆ ಆಗಲ್ಲ ಸರ್. ನೀವೇನ್ ಹೇಳ್ತಿದ್ರ ಸರ್, ಏನೋ ಎಕ್ಸ್ಟ್ರಾ ಕೇಳಕ್ ಬಂದಿಲ್ಲ ಸರ್. ನಾವು ಇರೋ ದುಡ್ಡನ್ನ ಸರಿಯಾಗಿ ಕೊಡಿ ಅಂತ ಹೇಳ್ತಿದ್ದೀವಿ. ಹಾ ಸರ್. ಬಜೆಟ್ ಆದ್ಮೇಲೆ ಮೀಟಿಂಗ್ ಚಳುವಳಿ ವಾಪಸ್ ಗೊತ್ತಾಯ್ತಾ. ನಾನು ಒಂದು ಮೀಟಿಂಗ್ ನಿಮ್ಮನ್ನ ಕರೆದು ಇವ್ರನ್ನ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕರೆದು ಮೀಟಿಂಗ್ ಮಾಡ್ತೀನಿ ಸರ್. ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಏನಾಗಿದೆ ಸರ್, ನಿನ್ನೆ ಹೆಲ್ತ್ ಮಿನಿಸ್ಟರ್ ಬಂದು ಏನ್ ಮಾಡಿದ್ದಾರೆ ಸರ್, ನಮಗೆ ಬರೋದು 7,000 ನಿನ್ನೆ ಬಂದಾರ ಸರ್. ಏನ್ ಮಾಡಿದಾರೆ ನೋಡಿ ಸರ್, ನಿಜವಾಗ್ಲೂ 7,000 ಗ್ಯಾರಂಟಿ ಅಂತ ಹೇಳೋಗಾರೆ ಸರ್. ಗ್ಯಾರಂಟಿಗೆ ಅವಮಾನ ಮಾಡ್ದಂಗೆ ಸರ್. ನೀವು ಕೊಟ್ಟಿರೋ ಯೋಜನೆಗಳಿಗೆ ನಮಗೆ ಎಲ್ಲರಿಗೂ ಗೊತ್ತು ಸರ್ 7,000 ಬರ್ತದೆ ಅಂತ ಇದಾರೆ ಸರ್. ನಾವ್ ಎದ್ದೇಳಲ್ಲ ಅಂತ ಇವಾಗ ನಿಮ್ಮ ಬಗ್ಗೆ ನಂಬಿಕೆ ಇಟ್ಟು ಹೋಗಿ ಹೇಳೋದ ಸರ್. ಸಿಎಂ ಹೇಳಿದ್ದಾರೆ ಮೀಟಿಂಗ್ ಮಾಡಿ ಮೀಟಿಂಗ್ ಮಾಡ್ತಾರೆ. ತಕ್ಷಣದಲ್ಲೇ ಬಜೆಟ್ ಆದ್ಮೇಲೆ ಮೀಟಿಂಗ್ ಮಾಡ್ತಾರೆ ಅಂತ ಹೇಳಿ ಸರ್. ಏನಾಗಿದೆ ಈ ತರ ಹೇಳೋದು ಸರ್. ಮೀಟಿಂಗ್ ಮಾಡಿದ್ಮೇಲೆ ತಾನೇ ನಂಗೆ ಗೊತ್ತಾಗೋದು. ನನಗೇನು ಗೊತ್ತಿಲ್ಲ. ಈಗ ಹೆಲ್ತ್ ಮಿನಿಸ್ಟ್ರಿ ಮತ್ತೆ ನಿಮ್ ಜೊತೆ ಸೆಕ್ರೆಟರಿ ಅವ್ರು ಬಹಳ ಹಾದಿ ತಪ್ಪಿಸ್ತಿದ್ದಾರೆ ಸರ್. ನಾವ್ ಹೇಳ್ತೀವಿ ನೋಡಿ, ಅನ್ಯಾಯ ಆಗ್ತಾ ಇದೆ ಸರ್. ನಾವು ನಾನ್ ದಾರಿ ತಪ್ಪಲ್ಲ. ಈಗ್ಲೂ ನಾವು ಉಳಿಸ್ಕೊತೀವಿ. ಅದನ್ನೇ ನಾವು ಹೋಗಿ ಹೇಳೋದು. ನಮ್ಮ ಆಶಾಗಳೆಲ್ಲ ನಾವ್ ಇಲ್ಲಿಂದ ಎದ್ದು ಹೇಳಲ್ಲ ಅಂತ ಇದಾರೆ ಸರ್. ಅದಕ್ಕೆ ನಾವು ಮತ್ತೆ ಬಂದಿದ್ದೀವಿ. ಬಿಡಿ. ಅವ್ರ ಮೈಸೂರು ಅದು ತುಂಬಾ ಸಂತೋಷ. ಮಾಡಿ ಮಾತುಕತೆಗೂ ಬರಲ್ಲ, ಮಾತುಕತೆಗೂ ಆಡಲ್ಲ. ಅವ್ರ ಒಂದು ಅವಕಾಶ ಹೇಳಿ ಸರ್. ನಮ್ಮ ಧೋರಣೆ ಅದು ಇಲ್ಲವೇ ಇಲ್ಲ ಸರ್. ಮೊಬೈಲ್ ತೆಗೆರೆ. ಆ ವಿಶ್ವಾಸದ ಮೇಲೆ ನಿಮ್ಮ ಹತ್ರ ಬಂದಿದ್ದಾರೆ ಸರ್. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.